ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಎಂಬ ರಾಜಋಷಿ ಗುರೂಜಿ ಹೇಳಿದ ಭವಿಷ್ಯ ಇಂದು ನಿಜ ಆಗಿದೆ. ಹಳೆಯ ಭವಿಷ್ಯವಾಣಿ ಮತ್ತೆ ಈಗ ಟ್ರೆಂಡಿಂಗ್ ನಲ್ಲಿದ್ದು ರಾಜಕೀಯದಲ್ಲಿ ಭಾರೀ ಸಂಚಲನ ಮೂಡಿಸಿದೆ. ಈ ಭವಿಷ್ಯ ಯಾರು ನುಡಿದಿದ್ದು ಅಂತ ಈಗ ಚರ್ಚೆ ಶುರು ಆಗಿದೆ. 3 ಮೇ 2023 ಅಂದು ನಾವು ಕರ್ನಾಟಕ ರಾಜ್ಯ ಸರ್ಕಾರದ ಬಗ್ಗೆ ಪ್ರಿಡಿಕ್ಷನ್ ಕೊಟ್ಟಿದ್ವಿ. ಆ ಟೈಮ್ ಅಲ್ಲಿ ಬೊಮ್ಮಾಯಿ ಸರ್ಕಾರ ಇತ್ತು. ನಾವು ಸ್ಪಷ್ಟವಾಗಿ ಹೇಳಿದ್ವಿ, ಮುಂಬರುವ ಸರ್ಕಾರ ಕಾಂಗ್ರೆಸ್ಸೇ ಬರುತ್ತೆ ಮತ್ತು ಅದರಲ್ಲಿ ಡಿಕೆ ಶಿವಕುಮಾರ್ ಅವರು ಅಲ್ಪಕಾಲದ ಸಿಎಂ ಆಗ್ತಾರೆ ಅಂತ ಖಡಕ್ ಆಗಿ ನಾವು ಹೇಳಿದ್ವಿ. ಅದಲ್ಲದೆ ನಾವು 3 ಮೇ 2023 ಆದ ನಂತರ ಬ್ಯಾಕ್ ಟು ಬ್ಯಾಕ್ ಅಲ್ಪಕಾಲ ಡಿಕೆ ಶಿವಕುಮಾರ್ ಅಲ್ಪಕಾಲ ಸಿಎಂ ಅಂತ ಸುಮಾರು ಲೋಕಲ್ ಚಾನೆಲ್ಗಳಿಗೆ ನಾವು ಕೊಡ್ತಾನೆ ಬಂದಿದ್ದೀವಿ. ಇವಾಗ ನೋಡಬಹುದು ಡಿಕೆ ಶಿವಕುಮಾರ್ ಅವರು ನಾವು ಹೇಳಿರುವಂತಹ ಟೈಮ್ ಡ್ಯೂರೇಷನ್ ಅಲ್ಲಿನೇ ಯಾವ ಟೆನರ್ ಅಲ್ಲಿ ಅವರು ಒಂದು ಸಿಎಂ ಆಗ್ತಾರೆ ಅಂತ ಹೇಳಿದ್ನೋ, ಅಲ್ಪಕಾಲ ಸಿಎಂ ಆಗ್ತಾರೆ ಅಂತ ಹೇಳಿದ್ನೋ, ಅದೇ ಟೆನ್ಯೂರ್ ಅಲ್ಲಿ ಇರುವಾಗ ಅಲ್ಪಕಾಲ ಸಿಎಂ ಆಗುವಂತಹ ಎಲ್ಲ ಲಕ್ಷಣ ಗೋಚಾರ ಆಗಿದೆ. ಇವತ್ತು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನು ಮುಂದೆ ಬರುವಂತಹ ಸಿಎಂ ಡಿಕೆ ಶಿವಕುಮಾರ್ ಆಗ್ತಾ ಆಗಿರ್ತಾರೆ. ಸೊ ಡಿಕೆ ಶಿವಕುಮಾರ್ ಅವರಿಗೆ ನನ್ನಿಂದ ಹೃತ್ಪೂರ್ವಕವಾದಂತಹ ಒಂದು ವಂದನೆ ಸಲ್ಲಿಸ್ತಾ ಇದ್ದೇನೆ ಮತ್ತು ಒಳ್ಳೆ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದಲ್ಲದೆ ನಾನು ಜಸ್ಟ್ ಅರೌಂಡ್ 11 ಮಂತ್ಸ್ ಬ್ಯಾಕ್ ಅಲ್ಲಿ ಅಂದ್ರೆ ಹೆಚ್ಚು ಕಡಿಮೆ 20 ಜೂನ್ 2025 ಎಂದು ಒಂದು ಭವಿಷ್ಯವಾಣಿ ನುಡಿದ್ದೆ. ಘಾಟಿ ಸುಬ್ರಹ್ಮಣ್ಯದಲ್ಲಿ ಭವಿಷ್ಯವಾಣಿ ನುಡಿದ್ದೆ. ಅಲ್ಲಿ ಪರಮಾತ್ಮನಿಗೂ ಸತ್ಯ ಅಂತ ನೋಡಿದ ಭವಿಷ್ಯ ಏನಪ್ಪಾ ಅಂತಂದ್ರೆ, ಮುಂಬರುವ ದಿನಗಳಲ್ಲಿ ಹಳೆ ತಲೆಮಾರುಗಳ ನಾಯಕರೆಲ್ಲ ಹೋಗಿ ಹೊಸ ತಲೆಮಾರುಗಳು ಬರುತ್ತೆ ಅಂತ ಖಡಕ್ ಆಗಿ ಹಿಂದಿದೆ. ರಾಜಕಾರಣದಲ್ಲಿ, ರಾಷ್ಟ್ರ ರಾಜಕಾರಣದಲ್ಲಿ, ಅಂತಾರಾಷ್ಟ್ರ ಮಟ್ಟದಲ್ಲಿ ಮಹಾ ಪರಿವರ್ತನೆ ಆಗುತ್ತೆ ಅಂತ ಖಡಕ್ ಆಗಿ ನಾವು ಒಂದು ಪ್ರಿಡಿಕ್ಷನ್ ಕೊಟ್ಟಿದ್ದೆ. ಅದಲ್ಲದೆ ಇದೇ ವರ್ಷ 2026 ಜಾನ್ವರಿ ಅಂದರೂ ಕೂಡ ನಾವು ಒಂದು ಪ್ರೆಡಿಕ್ಷನ್ ಹೇಳಿದ್ದೆ. ಮೇದಿನಿ ಕಂಪಿಸ್ತಾಳೆ, ಅಧಿಕಾರ ಬದಲಾಗುತ್ತೆ, ಅಧಿಕಾರ ಬದಲಾಗುವಂತ ಪರ್ವಕಾಲ ಇದು ಅಂತ ನಾನು ಹೇಳಿದ್ದೆ. ಸೊ ಇವಾಗ ನೋಡಬಹುದು ನಮ್ಮ ಕರ್ನಾಟಕದಲ್ಲೂ ಕೂಡ ಅಧಿಕಾರ ಬದಲಾವಣೆ ಆಗ್ತಾ ಇದೆ. ನಾನು ಹೇಳಿದ್ದೆ ಹಳೆಯ ತಲೆಮಾರಿನ ಎಲ್ಲ ನಾಯಕರು ಕಣ್ಮರೆ ಆಗ್ತಾರೆ ಅಂತ ಹೇಳಿದ್ದೆ. ಇವಾಗ ಕರ್ನಾಟಕದಲ್ಲಿ ನೋಡಬಹುದು ಸಿದ್ದರಾಮಯ್ಯ ತುಂಬಾ ಹಳೆಯ ತಲೆಮಾರಿನ ನಾಯಕರು, ಅವರು ಕೂಡ ಒಂದು ಕಣ್ಮರೆ ಆಗ್ತಾ ಇದ್ದಾರೆ. ಅದಲ್ಲದೆ ತಮಿಳುನಾಡಲ್ಲಿ ನೋಡಬಹುದು ಸ್ಟಾಲಿನ್ ಅವರು ಕೂಡ ಕಣ್ಮರೆ ಆಗ್ತಿದ್ರು. ಅದಲ್ಲದೆ ಕೇರಳದಲ್ಲಿ ನೋಡಬಹುದು ಪಿಣರಾಯಿ ವಿಜಯನ್ ಕೂಡ ಸೋತರು. ಮತ್ತೆ ಹೊಸ ಯಾರೂ ಊಹೆ ಮಾಡದೇ ಇರುವಂತಹ ವ್ಯಕ್ತಿನೇ ಅಲ್ಲಿ ಸಿಎಂ ಆದ್ರು. ತಮಿಳುನಾಡಲ್ಲೂ ಕೂಡ ಅಷ್ಟೇನೆ, ಯಾರು ಊಹೆ ಮಾಡದೇ ಇರುವಾಗ ಸಿಎಂ ಆದ್ರು. ಅದಲ್ಲದೆ ವೆಸ್ಟ್ ಬೆಂಗಾಲ್ ನೋಡಬಹುದು ಮಮತಾ ಬ್ಯಾನರ್ಜಿ 3 ಟೆನ್ಯೂರಿಂದ ನಿರಂತರವಾಗಿ ಅವರು ಸಿಎಂ ಪಟ್ಟ ಏರ್ಕೊಂಡು ಬಂದಿದ್ದಾರೆ. ತುಂಬಾ ಘಟಾನುಘಟಿ ಬಲಿಷ್ಠವಾದಂತಹ ರಾಜಕಾರಣಿ. ಅವರು ಕೂಡ ಸೋಲನ್ನು ಅನುಭವಿಸಿ ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರುವಂತಹ ಫೇಸ್ ಅಲ್ಲಿ ಕೂಡ ಸಿಎಂ ಆಯಿತು. ಅದಲ್ಲದೆ ನೀವು ಅಂತಾರಾಷ್ಟ್ರ ಮಟ್ಟದಲ್ಲಿ ನೋಡಿದಾಗಲೂ ಕೂಡ ತುಂಬಾನೇ ಅಧಿಕಾರಗಳೆಲ್ಲ ಬದಲಾವಣೆ ಕೂಡ ಆಗಿದೆ. ಸೊ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಎಂಬ ರಾಜಋಷಿ ಗುರೂಜಿ ಹೇಳಿದ ಭವಿಷ್ಯ ಇಂದು ನಿಜ ಆಗಿದೆ. ಹಳೆಯ ಭವಿಷ್ಯವಾಣಿ ಮತ್ತೆ ಈಗ ಟ್ರೆಂಡಿಂಗ್ ನಲ್ಲಿದ್ದು ರಾಜಕೀಯದಲ್ಲಿ ಭಾರೀ ಸಂಚಲನ ಮೂಡಿಸಿದೆ. ಈ ಭವಿಷ್ಯ ಯಾರು ನುಡಿದಿದ್ದು ಅಂತ ಈಗ ಚರ್ಚೆ ಶುರು ಆಗಿದೆ. 3 ಮೇ 2023 ಅಂದು ನಾವು ಕರ್ನಾಟಕ ರಾಜ್ಯ ಸರ್ಕಾರದ ಬಗ್ಗೆ ಪ್ರಿಡಿಕ್ಷನ್ ಕೊಟ್ಟಿದ್ವಿ. ಆ ಟೈಮ್ ಅಲ್ಲಿ ಬೊಮ್ಮಾಯಿ ಸರ್ಕಾರ ಇತ್ತು. ನಾವು ಸ್ಪಷ್ಟವಾಗಿ ಹೇಳಿದ್ವಿ, ಮುಂಬರುವ ಸರ್ಕಾರ ಕಾಂಗ್ರೆಸ್ಸೇ ಬರುತ್ತೆ ಮತ್ತು ಅದರಲ್ಲಿ ಡಿಕೆ ಶಿವಕುಮಾರ್ ಅವರು ಅಲ್ಪಕಾಲದ ಸಿಎಂ ಆಗ್ತಾರೆ ಅಂತ ಖಡಕ್ ಆಗಿ ನಾವು ಹೇಳಿದ್ವಿ. ಅದಲ್ಲದೆ ನಾವು 3 ಮೇ 2023 ಆದ ನಂತರ ಬ್ಯಾಕ್ ಟು ಬ್ಯಾಕ್ ಅಲ್ಪಕಾಲ ಡಿಕೆ ಶಿವಕುಮಾರ್ ಅಲ್ಪಕಾಲ ಸಿಎಂ ಅಂತ ಸುಮಾರು ಲೋಕಲ್ ಚಾನೆಲ್ಗಳಿಗೆ ನಾವು ಕೊಡ್ತಾನೆ ಬಂದಿದ್ದೀವಿ. ಇವಾಗ ನೋಡಬಹುದು ಡಿಕೆ ಶಿವಕುಮಾರ್ ಅವರು ನಾವು ಹೇಳಿರುವಂತಹ ಟೈಮ್ ಡ್ಯೂರೇಷನ್ ಅಲ್ಲಿನೇ ಯಾವ ಟೆನರ್ ಅಲ್ಲಿ ಅವರು ಒಂದು ಸಿಎಂ ಆಗ್ತಾರೆ ಅಂತ ಹೇಳಿದ್ನೋ, ಅಲ್ಪಕಾಲ ಸಿಎಂ ಆಗ್ತಾರೆ ಅಂತ ಹೇಳಿದ್ನೋ, ಅದೇ ಟೆನ್ಯೂರ್ ಅಲ್ಲಿ ಇರುವಾಗ ಅಲ್ಪಕಾಲ ಸಿಎಂ ಆಗುವಂತಹ ಎಲ್ಲ ಲಕ್ಷಣ ಗೋಚಾರ ಆಗಿದೆ. ಇವತ್ತು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನು ಮುಂದೆ ಬರುವಂತಹ ಸಿಎಂ ಡಿಕೆ ಶಿವಕುಮಾರ್ ಆಗ್ತಾ ಆಗಿರ್ತಾರೆ. ಸೊ ಡಿಕೆ ಶಿವಕುಮಾರ್ ಅವರಿಗೆ ನನ್ನಿಂದ ಹೃತ್ಪೂರ್ವಕವಾದಂತಹ ಒಂದು ವಂದನೆ ಸಲ್ಲಿಸ್ತಾ ಇದ್ದೇನೆ ಮತ್ತು ಒಳ್ಳೆ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದಲ್ಲದೆ ನಾನು ಜಸ್ಟ್ ಅರೌಂಡ್ 11 ಮಂತ್ಸ್ ಬ್ಯಾಕ್ ಅಲ್ಲಿ ಅಂದ್ರೆ ಹೆಚ್ಚು ಕಡಿಮೆ 20 ಜೂನ್
2025 ಎಂದು ಒಂದು ಭವಿಷ್ಯವನ್ನು ನುಡಿದ್ದೆ. ಘಾಟಿ ಸುಬ್ರಹ್ಮಣ್ಯದಲ್ಲಿ ಭವಿಷ್ಯವನ್ನು ನುಡಿದ್ದೆ. ಅಲ್ಲಿ ಪರಮಾತ್ಮನಿಗೂ ಸತ್ಯ ಅಂತ ನುಡಿದ ಭವಿಷ್ಯ ಏನಪ್ಪಾ ಅಂತಂದ್ರೆ, ಮುಂಬರುವ ದಿನಗಳಲ್ಲಿ ಹಳೆ ತಲೆಮಾರುಗಳ ನಾಯಕರೆಲ್ಲ ಹೋಗಿ ಹೊಸ ತಲೆಮಾರುಗಳು ಬರುತ್ತೆ ಅಂತ ಖಡಕ್ ಆಗಿಂಡಿದೆ. ರಾಜಕಾರಣದಲ್ಲಿ, ರಾಷ್ಟ್ರ ರಾಜಕಾರಣದಲ್ಲಿ, ಅಂತಾರಾಷ್ಟ್ರ ಮಟ್ಟದಲ್ಲಿ ಮಹಾ ಪರಿವರ್ತನೆ ಆಗುತ್ತೆ ಅಂತ ಖಡಕ್ ಆಗಿ ನಾವು ಅವತ್ತೊಂದು ಪ್ರೆಡಿಕ್ಷನ್ ಕೊಟ್ಟಿದ್ದೆ. ಅದಲ್ಲದೆ ಇದೇ ವರ್ಷ 2026 ಜಾನ್ವರಿ ಅಂದರೂ ಕೂಡ ನಾವು ಒಂದು ಪ್ರೆಡಿಕ್ಷನ್ ಹೇಳಿದ್ದೆ. ಮೇದಿನಿ ಕಂಪಿಸ್ತಾಳೆ, ಅಧಿಕಾರ ಬದಲಾಗುತ್ತೆ ಅಂದ್ರೆ ಅಧಿಕಾರ ಬದಲಾಗುವಂತ ಪರ್ವಕಾಲ ಇದು ಅಂತ ನಾನು ಹೇಳಿದ್ದೆ. ಸೊ ಇವಾಗ ನೋಡಬಹುದು ನಮ್ಮ ಕರ್ನಾಟಕದಲ್ಲೂ ಕೂಡ ಅಧಿಕಾರ ಬದಲಾವಣೆ ಆಗ್ತಾ ಇದೆ. ನಾನು ಹೇಳಿದ್ದೆ ಹಳೆ ತಲೆಮಾರಿನ ಎಲ್ಲ ನಾಯಕರು ಕಣ್ಮರೆ ಆಗ್ತಾರೆ ಅಂತ ಹೇಳಿದ್ದೆ. ಇವಾಗ ಕರ್ನಾಟಕದಲ್ಲಿ ನೋಡಬಹುದು ಸಿದ್ದರಾಮಯ್ಯ ತುಂಬಾ ಹಳೆಯ ತಲೆಮಾರಿನ ನಾಯಕರು, ಅವರು ಕೂಡ ಒಂದು ಕಣ್ಮರೆ ಆಗ್ತಾ ಇದ್ದಾರೆ. ಅದಲ್ಲದೆ ತಮಿಳುನಾಡಲ್ಲಿ ನೋಡಬಹುದು ಸ್ಟಾಲಿನ್ ಅವರು ಕೂಡ ಕಣ್ಮರೆ ಆಗ್ತಿದ್ರು. ಅದಲ್ಲದೆ ಕೇರಳದಲ್ಲಿ ನೋಡಬಹುದು ಪಿಣರಾಯಿ ವಿಜಯನ್ ಕೂಡ ಸೋತರು. ಮತ್ತೆ ಹೊಸ ಯಾರು ಊಹೆ ಮಾಡದೇ ಇರುವಂತಹ ವ್ಯಕ್ತಿನೇ ಅಲ್ಲಿ ಸಿಎಂ ಆದ್ರು. ತಮಿಳುನಾಡಲ್ಲೂ ಕೂಡ ಅಷ್ಟೇನೆ, ಯಾರು ಊಹೆ ಮಾಡದೇ ಇರುವಾಗ ಸಿಎಂ ಆದ್ರು. ಅದಲ್ಲದೆ ವೆಸ್ಟ್ ಬೆಂಗಾಲ್ ನೋಡಬಹುದು ಮಮತಾ ಬ್ಯಾನರ್ಜಿ 3 ಟೆನ್ಯೂರಿಂದ ನಿರಂತರವಾಗಿ ಅವರು ಸಿಎಂ ಪಟ್ಟ ನೀರ್ಕೊಂಡು ಬಂದಿದ್ದಾರೆ. ತುಂಬಾ ಘಟಾನುಘಟಿ ಬಲಿಷ್ಠವಾದಂತಹ ರಾಜಕಾರಣಿ. ಅವರು ಕೂಡ ಸೋಲು ಅನುಭವಿಸಿ ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರುವಂತಹ ಫೇಸ್ ಅಲ್ಲಿ ಕೂಡ ಸಿಎಂ ಆಯಿತು. ಅದಲ್ಲದೆ ನೀವು ಅಂತಾರಾಷ್ಟ್ರ ಮಟ್ಟದಲ್ಲಿ ನೋಡಿದಾಗಲೂ ಕೂಡ ತುಂಬಾನೇ ಅಧಿಕಾರಗಳೆಲ್ಲ ಬದಲಾವಣೆ ಕೂಡ ಆಗಿದೆ. ಸೊ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಎಂಬ ರಾಜ ಋಷಿ ಗುರೂಜಿ ಹೇಳಿದ ಭವಿಷ್ಯ ಇಂದು ನಿಜ ಆಗಿದೆ. ಹಳೆಯ ಭವಿಷ್ಯವಾಣಿ ಮತ್ತೆ ಈಗ ಟ್ರೆಂಡಿಂಗ್ ನಲ್ಲಿದ್ದು ರಾಜಕೀಯದಲ್ಲಿ ಭಾರೀ ಸಂಚಲನ ಮೂಡಿಸಿದೆ. ಈ ಭವಿಷ್ಯ ಯಾರು ನುಡಿದಿದ್ದು ಅಂತ ಈಗ ಚರ್ಚೆ ಶುರು ಆಗಿದೆ. 3 ಮೇ 2023 ಎಂದು ನಾವು ಕರ್ನಾಟಕ ರಾಜ್ಯ ಸರ್ಕಾರದ ಬಗ್ಗೆ ಪ್ರೆಡಿಕ್ಷನ್ ಕೊಟ್ಟಿದ್ವಿ. ಆ ಟೈಮ್ ಅಲ್ಲಿ ಬೊಮ್ಮಾಯಿ ಸರ್ಕಾರ ಇತ್ತು. ನಾವು ಸ್ಪಷ್ಟವಾಗಿ ಹೇಳಿದ್ವಿ ಮುಂಬರುವ ಸರ್ಕಾರ ಕಾಂಗ್ರೆಸ್ಸೇ ಬರುತ್ತೆ ಮತ್ತು ಅದರಲ್ಲಿ ಡಿಕೆ ಶಿವಕುಮಾರ್ ಅವರು ಅಲ್ಪಕಾಲದ ಸಿಎಂ ಆಗ್ತಾರೆ ಅಂತ ಖಡಕ್ ಆಗಿ ನಾವು ಹೇಳಿದ್ವಿ. ಅದಲ್ಲದೆ ನಾವು 3 ಮೇ 2023 ಆದ ನಂತರ ಬ್ಯಾಕ್ ಟು ಬ್ಯಾಕ್ ಅಲ್ಪಕಾಲ ಡಿಕೆ ಶಿವಕುಮಾರ್ ಅಲ್ಪಕಾಲ ಸಿಎಂ ಅಂತ ಸುಮಾರು ಲೋಕಲ್ ಚಾನೆಲ್ಗಳೇ ನಾವು ಕೊಡ್ತಾನೆ ಬಂದಿದ್ದೀವಿ. ಇವಾಗ ನೋಡಬಹುದು ಡಿಕೆ ಶಿವಕುಮಾರ್ ಅವರು ನಾವು ಹೇಳಿರುವಂತಹ ಟೈಮ್ ಡ್ಯೂರೇಷನ್ ಅಲ್ಲಿನೇ ಯಾವ ಟೆನರಲ್ಲಿ ಅವರು ಒಂದು ಸಿಎಂ ಆಗ್ತಾರೆ ಅಂತ ಹೇಳಿದ್ನೋ, ಅಲ್ಪಕಾಲ ಸಿಎಂ ಆಗ್ತಾರೆ ಅಂತ ಹೇಳಿದ್ನೋ, ಅದೇ ಟೆನ್ಯೂರಲ್ಲಿ ಇರುವಾಗ ಅಲ್ಪಕಾಲ ಸಿಎಂ ಆಗುವಂತಹ ಎಲ್ಲ ಲಕ್ಷಣ ಗೋಚಾರ ಆಗಿದೆ. ಇವತ್ತು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನು ಮುಂದೆ ಬರುವಂತಹ ಸಿಎಂ ಡಿಕೆ ಶಿವಕುಮಾರ್ ಆಗ್ತಾ ಆಗಿರ್ತಾರೆ. ಸೊ ಡಿಕೆ ಶಿವಕುಮಾರ್ ಅವರಿಗೆ ನನ್ನಿಂದ ಹೃತ್ಪೂರ್ವಕವಾದಂತಹ ಒಂದು ವಂದನೆ ಸಲ್ಲಿಸ್ತಾ ಇದ್ದೇನೆ ಮತ್ತು ಒಳ್ಳೆ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದಲ್ಲದೆ ನಾನು ಜಸ್ಟ್ ಅರೌಂಡ್ 11 months ಬ್ಯಾಕ್ ಅಲ್ಲಿ ಅಂದ್ರೆ ಹೆಚ್ಚು ಕಡಿಮೆ 20 ಜೂನ್ 2025 ಎಂದು ಒಂದು ಭವಿಷ್ಯವನ್ನು ನುಡಿದ್ದೆ. ಘಾಟಿ ಸುಬ್ರಹ್ಮಣ್ಯದಲ್ಲಿ ಭವಿಷ್ಯವನ್ನು ನುಡಿದ್ದೆ. ಅಲ್ಲಿ ಪರಮಾತ್ಮನಿಗೂ ಸತ್ಯ ಅಂತ ನುಡಿದ ಭವಿಷ್ಯ ಏನಪ್ಪಾ ಅಂತಂದ್ರೆ, ಮುಂಬರುವ ದಿನಗಳಲ್ಲಿ ಹಳೆ ತಲೆಮಾರುಗಳ ನಾಯಕರೆಲ್ಲ ಹೋಗಿ ಹೊಸ ತಲೆಮಾರುಗಳು ಬರುತ್ತೆ ಅಂತ ಖಡಕ್ ಆಗಿಂಡಿದೆ. ರಾಜಕಾರಣದಲ್ಲಿ, ರಾಷ್ಟ್ರ ರಾಜಕಾರಣದಲ್ಲಿ, ಅಂತಾರಾಷ್ಟ್ರ ಮಟ್ಟದಲ್ಲಿ ಮಹಾ ಪರಿವರ್ತನೆ ಆಗುತ್ತೆ ಅಂತ ಖಡಕ್ ಆಗಿ ನಾವು ಅವತ್ತೊಂದು ಪ್ರೆಡಿಕ್ಷನ್ ಕೊಟ್ಟಿದ್ದೆ. ಅದಲ್ಲದೆ ಇದೇ ವರ್ಷ 2026 ಜಾನ್ವರಿ ಅಂದರೂ ಕೂಡ ನಾವು ಒಂದು ಪ್ರೆಡಿಕ್ಷನ್ ಹೇಳಿದ್ದೆ. ಮೇದಿನಿ ಕಂಪಿಸ್ತಾಳೆ, ಅಧಿಕಾರ ಬದಲಾಗುತ್ತೆ ಅಂದ್ರೆ ಅಧಿಕಾರ ಬದಲಾಗುವಂತ ಪರ್ವಕಾಲ ಇದು ಅಂತ ನಾನು ಹೇಳಿದ್ದೆ. ಸೊ ಇವಾಗ ನೋಡಬಹುದು ನಮ್ಮ ಕರ್ನಾಟಕದಲ್ಲೂ ಕೂಡ ಅಧಿಕಾರ ಬದಲಾವಣೆ ಆಗ್ತಾ ಇದೆ. ನಾನು ಹೇಳಿದ್ದೆ ಹಳೆ ತಲೆಮಾರಿನ ಎಲ್ಲ ನಾಯಕರು ಕಣ್ಮರೆ ಆಗ್ತಾರೆ ಅಂತ ಹೇಳಿದ್ದೆ. ಇವಾಗ ಕರ್ನಾಟಕದಲ್ಲಿ ನೋಡಬಹುದು ಸಿದ್ದರಾಮಯ್ಯ ತುಂಬಾ ಹಳೆಯ ತಲೆಮಾರಿನ ನಾಯಕರು, ಅವರು ಕೂಡ ಒಂದು ಕಣ್ಮರೆ ಆಗ್ತಾ ಇದ್ದಾರೆ. ಅದಲ್ಲದೆ ತಮಿಳುನಾಡಲ್ಲಿ ನೋಡಬಹುದು ಸ್ಟಾಲಿನ್ ಅವರು ಕೂಡ ಕಣ್ಮರೆ ಆಗ್ತಿದ್ರು. ಅದಲ್ಲದೆ ಕೇರಳದಲ್ಲಿ ನೋಡಬಹುದು ಪಿಣರಾಯಿ ವಿಜಯನ್ ಕೂಡ ಸೋತರು. ಮತ್ತೆ ಹೊಸ ಯಾರು ಊಹೆ ಮಾಡದೇ ಇರುವಂತಹ ವ್ಯಕ್ತಿನೇ ಅಲ್ಲಿ ಸಿಎಂ ಆದ್ರು. ತಮಿಳುನಾಡಲ್ಲೂ ಕೂಡ ಅಷ್ಟೇನೆ, ಯಾರು ಊಹೆ ಮಾಡದೇ ಇರುವಾಗ ಸಿಎಂ ಆದ್ರು. ಅದಲ್ಲದೆ ವೆಸ್ಟ್ ಬೆಂಗಾಲ್ ನೋಡಬಹುದು ಮಮತಾ ಬ್ಯಾನರ್ಜಿ 3 ಟೆನ್ಯೂರಿಂದ ನಿರಂತರವಾಗಿ ಅವರು ಸಿಎಂ ಪಟ್ಟ ನೀರ್ಕೊಂಡು ಬಂದಿದ್ದಾರೆ. ತುಂಬಾ ಘಟಾನುಘಟಿ ಬಲಿಷ್ಠವಾದಂತಹ ರಾಜಕಾರಣಿ. ಅವರು ಕೂಡ ಸೋಲು ಅನುಭವಿಸಿ ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರುವಂತಹ ಫೇಸ್ ಅಲ್ಲಿ ಕೂಡ ಸಿಎಂ ಆಯಿತು. ಅದಲ್ಲದೆ ನೀವು ಅಂತಾರಾಷ್ಟ್ರ ಮಟ್ಟದಲ್ಲಿ ನೋಡಿದಾಗಲೂ ಕೂಡ ತುಂಬಾನೇ ಅಧಿಕಾರಗಳೆಲ್ಲ ಬದಲಾವಣೆ ಕೂಡ ಆಗಿದೆ. ಸೊ